ಫಸ್ಟ್ ಪಿಯುಸಿ ಕನ್ನಡ ಪದ್ಯ ಭಾಗದಲ್ಲಿ ದುರ್ಯೋಧನ ವಿಲಾಪ. ಈ ಪಾಠದ ಸಂಪೂರ್ಣವಾಗಿ ಪ್ರಶ್ನೆ ಉತ್ತರ ಒಳಗೊಂಡಿರುತ್ತದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ನೋಟ್ಸ್ನಲ್ಲಿ ಈ ಪ್ರಶ್ನೆಗಳ ಉತ್ತರ ಬರೆದಿಟ್ಟುಕೊಳ್ಳಿ. ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಸೊ ಟೈಮ್ ವೇಸ್ಟ್ ಮಾಡಿದ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡೋದು ಫಸ್ಟ್ ಪಿಯುಸಿ ಕನ್ನಡ ದುರ್ಯೋಧನ ವಿಲಾಪ. ಒಂದು ಅಂಕದ ಪ್ರಶ್ನೆಗಳು ಅಥವಾ ಮೊದಲನೇ ಪ್ರಶ್ನೆ, ಕುರುಪತಿ ರಣರಂಗದಲ್ಲಿ ಏನೇನು ಮೆಟ್ಟಿ ನಡೆದನು? ಇದರ ಉತ್ತರ ದಡಿ ಗಣಿವೆಗಳನ್ನು ಮೆಟ್ಟಿ ನಡೆದನು. ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು? ಇದರ ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ನೆರವನ್ನು ಅವಲಂಬಿಸಿದನು. ಪಿನಾಕಪಾಣಿ ಎಂದರೆ ಯಾರು? ಇದರ ಉತ್ತರ ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಇದರ ಉತ್ತರ ದ್ರೋಣಾಚಾರ್ಯ. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ಇದರ ಉತ್ತರ ಮಗ. ದಿವ್ಯ ಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವವನ್ನು ಕರೆಯಲಾಗಿದೆ. ಅಂಗಾಧಿಪತಿ ಯಾರು? ಇದರ ಉತ್ತರ ಕರ್ಣ. ಹರೆಯುವ ಕರ್ಣನಿಂದ ಬೇಡಿದೇನು? ಇದರ ಉತ್ತರ ಕವಚ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಣರಂಗದಲ್ಲಿ ಬಿದ್ದ ಅಭಿಮನ್ಯುವನ್ನು ಕಳೆಬರ ಯಾವ ರೀತಿ ಕಾಣುತ್ತಿತ್ತು? ಅರೆತರೆದು ಮುಚ್ಚಿದ ರೆಪ್ಪೆಗಳು, ತುಂಡಾಗಿದ ಬಿದ್ದ ಕೈಗಳು, ಕಚ್ಚಿದ ಕಳೆತುಟಿ ಬಾಣಗಳಿಂದ ಜರ್ಜರಿತವಾಗಿ ರಕ್ತ ಸಮುದ್ರದಲ್ಲಿ ಅದ್ದಿದ್ದಂತೆ ರಣರಂಗದಲ್ಲಿ ಅಭಿಮನ್ಯು ಬಿದ್ದಿದ್ದನು. ದುರ್ಯೋಧನ ತನ್ನ ಮಗ ಶವವನ್ನು ಕಂಡು ಹೇಗೆ ವ್ಯಕ್ತಪಡಿಸುತ್ತಾನೆ? ಇದರ ಉತ್ತರ ದುರ್ಯೋಧನ ತನ್ನ ಮಗ ಶವವನ್ನು ಕಂಡು, ಮಗನಾದವನು ನನ್ನ ತಂದೆಗೆ ತರ್ಪಣ ಬಿಡುವುದು ಕ್ರಮ, ಆದರೆ ಇಲ್ಲಿ ನಾನೇ ನಿನ್ನ ತರ್ಪಣ ಬಿಡುವಂತಾಯಿತೆ ಎಂದು ವ್ಯಕ್ತಪಡಿಸುತ್ತಾನೆ. ದುಶ್ಯಾಸನು ಅಣ್ಣನಿಗೆ ತೋರಿದ ವಿನಶೀಲತೆ ಯಾವುದು? ತಾಯಿ ಎದೆ ಹಾಲಿರಲಿ, ಸೋಮಾಮೃತವಿರಲಿ, ದಿವ್ಯ ಭೋಜನವಿರಲಿ, ಅಣ್ಣ ಸ್ವೀಕರಿಸಿದ ನಂತರ ಸ್ವೀಕರಿಸುವ ವಿನಶೀಲತೆ ದುಶ್ಯಾಸನ ಹೊಂದಿದ್ದನು. ಕರ್ಣ ಜನ್ಮರಹಸ್ಯವನ್ನು ಯಾರ್ಯಾರು ಅರಿತಿದ್ದರು? ಕರ್ಣ ಜನ್ಮರಹಸ್ಯವನ್ನು ದುರ್ಯೋಧನ, ಕುಂತಿ, ಕೃಷ್ಣ, ದಿವ್ಯಜ್ಞಾನಿಯಾದ ಸಹದೇವ, ಸೂರ್ಯ ಅರಿತಿದ್ದರು. ದುರ್ಯೋಧನನು ಕರ್ಣ ದಾನಗುಣ ಹೇಗೆ ಪ್ರಶಂಸಿಸಿದ್ದಾನೆ? ಉತ್ತರ ಕೂಡ ನೋಡುವುದು ಇಲ್ಲಿ. ಜನ್ಮದತ್ತ ಕವಚ ಕತ್ತರಿಸಿಕೊಟ್ಟಿರುವ ಕುಂತಿಯ ಬೀಡದ ದಿವ್ಯಶಾಸ್ತ್ರ ಕೊಟ್ಟಿದ್ದನ್ನು ನೆನಪಿಸುತ್ತಾ ದುರ್ಯೋಧನ ಕರ್ಣ ದಾನ ಗುಣಗಳನ್ನು ಪ್ರಶಂಸಿಸಿದ್ದಾನೆ. ಪಾಠದಲ್ಲಿ ಟೋಟಲ್ 6 ಸಂದರ್ಭಗಳ ಸಾರಾಂಶ ಒಳಗೊಂಡಿದೆ. ಪಾಠದ ಸಂದರ್ಭಗಳ ಸಾರಾಂಶ ಟೋಟಲ್ 6 ಒಳಗೊಂಡಿದೆ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿ ತಿಳಿಸಿ, ಅದಕ್ಕೆ ನಾವು ರಿಪ್ಲೈ ಕೂಡ ಮಾಡುತ್ತೇವೆ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.